ವಿಡಿಯೋದಲ್ಲಿ ಅರ್ಥಶಾಸ್ತ್ರ 4 ಅಂಕದ 4 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅನ್ನು ಕೊಡ್ತಾ ಇದ್ದೇನೆ. ಇವೇ ಬರುತ್ತೆ, ಇವನ್ ಬಿಟ್ಟು ಮತ್ತೆ ಬೇರೆ ಯಾವುದೂ ಬರೋದಿಲ್ಲ. ಯಾಕಂತಂದರೆ ನಾನು ಯಾವ ರೀತಿ ಕೊಡ್ತಾ ಇದ್ದೇನೆ ಅಂದರೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಈ ಕ್ವಶನ್ಸನ್ನು ಬಿಟ್ಟು ಅವ್ರು ಮತ್ತೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಎಲ್ಲ ಕ್ವಶನ್ಸನ್ನು ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ 4 ಮಾರ್ಕ್ಸ್ ಕ್ವಶನ್. ನೀವು ಮಾಡಬೇಕಾಗಿರೋದೇನು, ವೀಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡಿ ವೀಡಿಯೋನ ಶುರು ಮಾಡೋಣ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೊಡ್ತಾ ಇದ್ದಾನೆ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳ ಯಾವುವು? ವಾಟ್ ಆರ್ ದ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಅಂತ ಇದೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ ಫಿಕ್ಸ್ ಪ್ರಶ್ನೆ. ಅದಾದ ನಂತರ ಒಂದು ಹೊಸ ಪ್ರಶ್ನೆ ಆ್ಯಡ್ ಆಗಿರ್ತಕ್ಕಂಥದ್ದು. ಒಬ್ಬ ಅನುಭೋಗಿ ಒಂದು ಸೇಬಿನ ಬೆಲೆ 8 ರೂ ಇದ್ದಾಗ 20 ಸೇಬುಗಳನ್ನು ಖರೀದಿ ಮಾಡ್ತಾಳೆ. ಈ ಒಂದು ಪ್ರಶ್ನೆ ಕೊಡ್ತೀನಿ, ನೀವು ಮಾಡಬೇಕು ಅದನ್ನೀಗ. ಪ್ರತಿ ಸೇಬಿನ ಬೆಲೆ 10 ರೂಗಳಿಗೆ ಏರಿಕೆ ಆದಾಗ ಅವಳು ಸೇಬಿನ ಬೇಡಿಕೆಯನ್ನು 16ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆ ಏನಿದೆಯಲ್ಲ, ಈ ಒಂದು ಪ್ರಶ್ನೆನ ನಾನೊಂದು ಕ್ಲಾಸ್ ಮಾಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಅದಾದ ನಂತರ ಎಕ್ಸ್ಪ್ಲೇನ್ ದ ಇಂಡಿಫರೆನ್ಸ್ ಮ್ಯಾಪ್ ವಿತ್ ದ ಡಯಾಗ್ರಾಮ್. ನೆಕ್ಸ್ಟ್, ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳಿದ್ದಾರೆ ಎಂದು ಪರಿಗಣಿಸಿ. ವಿವಿಧ ಮಟ್ಟಗಳಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಲೆಕ್ಕಾಚಾರ ಮಾಡಿ. ಇದು ಕೂಡ ಒಂದು ಕ್ಲಾಸ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಒಂದು ಟೇಬಲ್ ಬರ್ತಿಲ್ಲಿ, ಅಲ್ಲಿ ನೋಡೋಣ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ. ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಡಿಟರ್ಮೈನ್ಸ್ ಆಫ್ ಫರ್ಮ್ಸ್ ಸಪ್ಲೈ ಕರ್ವ್. ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ. ಈ ಒಂದು ಪ್ರಶ್ನೆಗೂ ಕೂಡ ನಾನು ಈ ರೀತಿ ನ್ಯೂಮರಿಕಲ್ ಕ್ವಶನ್ಸ್ ಏನೇನಿದೆ ಅದರ ಮೇಲೆ ಒಂದು ಸಪ್ರೇಟಾಗಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡೋಣ. ಇಲ್ಲಿ TR ಮತ್ತು TC ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ಕ್ಲಾಸ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಮುಂಬರ್ತಕ್ಕಂಥ ಇನ್ನೊಂದು ನೆಕ್ಸ್ಟ್ನೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ನಾನು. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ ಆದಮೇಲೆ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಮಾಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್. ಅದಾದ ನಂತರ ಇದು ಕೂಡ ಕ್ವಶನ್ ಇಲ್ಲೊಂದು ನೋಡ್ಕೊಳ್ಳಿ. ಈ ಕ್ವಶನ್ ನಿಮ್ಮ ಬುಕ್ಕಲ್ಲಿದ್ದರೆ ಇದನ್ನು ಆನ್ಸರನ್ನು ನೋಡ್ಕೊಳ್ಳಿ. ನಾನು ಆನ್ಸರ್ ಕೊಡ್ತೀನಿ. ಬೆಲೆ ಮಿತಿ ಅಂತಂದ್ರೆ ಏನು? ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬೆಲೆ ಅಂತಸ್ತಿನ ಟಿಪ್ಪಣಿ ಬರೆಯಿರಿ. ರೈಟ್ ನೋಟ್ ಆನ್ ಪ್ರೈಸ್ ಫ್ಲೋರ್. ಸಮತೋಲನ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವಂತೆ ಕೋಷ್ಟಕವನ್ನು ಬರೆಯಿರಿ. ಈ ಒಂದು ಕ್ವಶನನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಬರೆಯಿರಿ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ನಡುವೆ ಇರತಕ್ಕಂಥ ಸರ್ಕಾರ, ರಾಜ್ಯ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರಿಸರ್ವ್ ಬ್ಯಾಂಕಿನ 5 ಕಾರ್ಯಗಳನ್ನು ಬರೆಯಿರಿ. 4 ಅಂಕಕ್ಕೆ 5 ಕಾರ್ಯ ಸಾಕು. ಹಣವು ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಯೊಂದಿಗೆ ವಿವರಿಸಿ. ಮನಿ ಆಕ್ಟ್ ದ ಮೋಸ್ಟ್ ಕನ್ವೀನಿಯೆಂಟ್ ಯೂನಿಟ್ ಆಫ್ ಅಕೌಂಟ್. ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಹಣದ ಬೇಡಿಕೆ ವ್ಯವಹಾರದ ಉದ್ದೇಶಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಅ ಡಿಮ್ಯಾಂಡ್ ಮನಿ. ಓಕೆ. ಸಮಗ್ರ ಆರ್ಥಿಕ ಸಮತೋಲನ ಪೂರೈಕೆ ಭಾಗವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಏನು ಸರ್ ಹೊಸ ಕ್ವಶನ್ಸ್ ಎಲ್ಲ ಆ್ಯಡ್ ಆಗಿದೆ? ಹೊಸ ಕ್ವಶನ್ಸ್ ಎಲ್ಲ ಆ್ಯಡ್ ಆಗಿದೆ. ಆ ಕ್ವಶನ್ಸನ್ನು ನಾವು ಓದ್ಕೊಳ್ಳಬೇಕಾಗುತ್ತೆ. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಂಡ್ಬಿಡಿ. ಸಮಗ್ರ ಬಿಂಬಕ ಅರ್ಥವನ್ನು ಬರೆಯಿರಿ. ಬೇಡಿಕೆ ಬಿಂಬಕದ ಅರ್ಥವನ್ನು ಬರೆಯಿರಿ. ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು? ರೈಟ್ ಮೀನಿಂಗ್ ಆಫ್ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್. ಹೌ ಕ್ಯಾನ್ ಇಟ್ ಬಿ ಅಪ್ಡೇಟ್ ಗ್ರಾಫಿಕಲಿ. ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದ ಮೂಲಕ ವಿವರಿಸಿ. ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ನೆಕ್ಸ್ಟ್, ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿ. ಮುಂಗಡ ಪತ್ರದ ಕೊರತೆಯಲ್ಲಿರ್ತಕ್ಕಂಥ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ. ಡಿಸ್ಕಸ್ ದ ಇಶ್ಯೂ ಆಫ್ ರೆಡ್ಯೂಸಿಂಗ್ ಬಜೆಟ್ ಡಿಫೆಕ್ಟ್. ಅದಾದ ನಂತರ ಕೋಶೀಯ ಕೊರತೆಯು ಸರ್ಕಾರದ ಸಾಲದ ಅಗತ್ಯತೆಗಳನ್ನು ತೋರಿಸುತ್ತದೆ, ವಿಶದೀಕರಿಸಿ ಅಂತ ಕೊಟ್ಟಿದ್ದಾರೆ. ಸರ್ ಯಾಕೆ ಈ ರೀತಿ ಕ್ವಶನ್ಸ್ ಎಲ್ಲ ಅಂತಂದರೆ, ಒಂದಂತೂ ನೀವು ಅರ್ಥ ಮಾಡ್ಕೊಂಡ್ಬಿಡಿ, ಈ ರೀತಿ ನ್ಯೂಲಿ ಕ್ವಶನ್ಸ್ ಬರುವಂಥ ಸಾಧ್ಯತೆ ತುಂಬ ಇದೆ. ನ್ಯೂ ಕ್ವಶನ್ಸ್ ಆ್ಯಡ್ ಆಗಿದೆ ಕ್ವಶನ್ ಬ್ಯಾಂಕ್ಗೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮುಕ್ತ ಆರ್ಥಿಕತೆ 3 ಕೊಂಡಿಗಳನ್ನು ಬರೆಯಿರಿ, ವಿವರಿಸಿ. ಎಕ್ಸ್ಪ್ಲೇನ್ ದ 3 ಲಿಂಕೇಜ್ ಆಫ್ ಆ್ಯನ್ ಓಪನ್ ಎಕನಾಮಿ.
ಸಂದಾಯ ಬಾಕಿ ಮತ್ತು ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ. ಒಂದು ನಾನು ನಿಮಗೆ ಕನ್ಫರ್ಮ್ ಕೊಡ್ತೀನಿ, ಸಂದಾಯ ಬಾಕಿ ಚಾಲ್ತಿ ಖಾತೆ ಪಟ, ಬಂಡವಾಳ ಖಾತೆ ಪಟ, ಈ ಎರಡು ಡಯಾಗ್ರಾಮನ್ನು ನೆನ್ಪಿಟ್ಕೊಂಡ್ರೆ ಇಲ್ಲಿ ನಮಗೆ 4 ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ. ಇಷ್ಟನ್ನು ನೀವು ನೆನ್ಪಿಟ್ಟು ಇನ್ನೂ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಅನ್ನು ನಾನು ಹೇಳೋದಾದ್ರೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ಇವು 2ರಲ್ಲಿ ಅಥವಾ 3ರಲ್ಲಿ ಒಂದು ಬಂದೇ ಬರುತ್ತೆ, ಈ 3ರಲ್ಲಿ ಒಂದು ಬರುತ್ತೆ. ಅದಾದ ನಂತರ ಔದಾಸೀನ ನಕ್ಷೆ, ಬಜೆಟ್ ಗಣ, ನೆಕ್ಸ್ಟ್ ಒಂದು ಮಾರುಕಟ್ಟೆಯಲ್ಲಿ ಬದಲಿ ಸರಕು, ಪೂರಕ ಸರಕು, ಉದ್ಯಮ ಘಟಕದ ಇಲ್ಲಿವರೆಗೂ 7ನೇ ಕ್ವಶನ್ವರೆಗೂ ಏನು ಓದ್ತಿರಲ್ಲ, ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಇಲ್ಲಿ 3 ಕ್ವಶನ್ ನಮ್ಗೆ ಕರೆಕ್ಟಾಗಿ ಕಟ್ಕೊಂಡ್ಬಿಟ್ವಿ. ಅದಾದ ನಂತರ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಮತ್ತು ಬೆಲೆ ಮಿತಿ, ಶ್ರಮದ ಮಾರುಕಟ್ಟೆ, ಬೆಲೆ ಅಂತಸ್ತಿನ ಬಗ್ಗೆ, ಸಮತೋಲನ ಬೆಲೆ, ಈ 3ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಆಯಿತಾ? ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಕುರಿತು ಬರೆಯಿರಿ. ಅಭಿವೃದ್ಧಿ ಹೊಂದಿದ, ಅಭಿವೃದ್ಧಿಶೀಲ, ಇವೆರಡು ಕ್ವಶನ್ನು. ಮತ್ತು ಈ 3 ಕ್ವಶನ್ನಲ್ಲಿ, ಈ 3 ಕ್ವಶನ್ ಏನು ಮೇಲ್ಗಡೆ ಹೇಳಿದ್ನಲ್ಲ, ಈ 3 ಕ್ವಶನ್ನಲ್ಲಿ ಒಂದು ಫಿಕ್ಸ್ ಬರುತ್ತೆ, ಬಂದೇ ಬರುತ್ತೆ. ಅದಾದ ನಂತರ ಹಣದ ಲೆಕ್ಕವು ಅತ್ಯಂತ ಅನುಕೂಲಕರ ಘಟಕವಾಗಿದೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅಂತ ಇದೆಯಲ್ಲ, 1, 2, 3, ಈ 3 ಇದ್ರ ಮೇಲೆ ಒಂದು ಕ್ವಶನ್ ಬರಲೇಬೇಕು. ಇಷ್ಟಂತೂ ನಾನು ಹೇಳಲಿಕ್ಕೆ ಸಾಧ್ಯ. ಯಾಕಂತಂದರೆ ನೀವು ಅನಲೈಸ್ ಮಾಡಿ ನೋಡಿದಾಗ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ತಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾನು ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಆನ್ಸರ್ ಕೂಡ ಕೊಡಿ ಅಂತ. ಡೋಂಟ್ ವರಿ ಅಬೌಟ್ ದಟ್, ಆನ್ಸರನ್ನು ಕೊಡ್ತೀನಿ, ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಮುಂಬರ್ತಕ್ಕಂಥ. ಅದನ್ನು ನಾನು ಕಂಟೆಂಟ್ ರೆಡಿ ಮಾಡ್ತಾ ಇದ್ದೇನೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈ PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು.